ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಈ ವ್ಲಾಗಲ್ಲಿ ನಾವು ಉಡುಪಿಗೆ ಹೋಗ್ತಾ ಇದ್ದೀವಿ. ತಮ್ಮನೇಲಿ ನೋಡಿ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ. ಸೊ ಉಡುಪಿಯಲ್ಲಿ ಫ್ರೆಂಡ್ಸ್ ಬಂದಿದ್ದಾರೆ ಆಲ್ರೆಡಿ, ಎಲ್ಲ ಫ್ಯಾಮಿಲಿ. ನಾವು ಲಾಸ್ಟ್ ಡೇ ಅವ್ರದ್ದು 3 days ಪ್ಲ್ಯಾನ್. ನಮಗೆ 3 days ಆಗಲ್ಲ ಅಂತ ಹೇಳಿ ಲಾಸ್ಟ್ ಡೇ ಪ್ಲ್ಯಾನ್ ನಾವು ಜಾಯಿನ್ ಆಗ್ತಾ ಇದ್ದೀವಿ. ಈವ್ನಿಂಗ್ ಬಂದು ಪ್ರೈವೇಟ್ ಬೀಚ್ ಇತ್ತು. ಆ್ಯಕ್ಚುಲಿ ರೂಮ್ ಹತ್ರನೇ ಬೀಚ್, ಒಂದು 5 minutes ಆಗಲ್ಲ. ಸೊ ತುಂಬ ಕಾಮಾಗಿ ಸನ್ಸೆಟ್ ನೋಡ್ಕೊಂಡು ಅಂತ ಹೋದ್ವಿ. ತುಂಬ ಲೇಟಾಗಿ ಹೋಗಿದ್ರು, ಅಷ್ಟೊಂದು ಆಟ ಆಡೋಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿದ್ರು. ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಂಗೆ ತುಂಬ ಕತ್ಲೆ ಆಗೋಯಿತು. ಸೊ ಮಕ್ಕಳೆಲ್ಲ ಇದರಿಂದ ಸ್ವಲ್ಪ ಬೇಗ ಬಂದ್ವಿ. ರೂಮ್ ನೋಡಿ, ಆ್ಯಕ್ಚುಲಿ ಸಾಯಿಧಾಮ್ ಅಂತ ಹೇಳ್ಬಿಟ್ಟು ಇದು ಬ್ರಾಂಚ್ ಇದೆ. ತಿರುಗ್ಬಿಟ್ಟು ಎಲ್ರು ಇಲ್ಲಿ ಎಲ್ಲಿಗೆ ಎಂಟ್ರಿ ಆಗ್ತಾ ಇದ್ದಂಗೆ ಹೀಗೆ ಕಾಣುತ್ತೆ. ಲೈಟಲ್ಲಿ ನೈಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದರಲ್ಲಿ 4 rooms ಇದೆ. ಮೇಲೆ ಎಷ್ಟಿದೆ ಗೊತ್ತಿಲ್ಲ ನನಗೆ. ನಾವು 3 rooms ಬುಕ್ ಮಾಡಿದ್ವಿ. ಆ್ಯಂಡ್ ಈಚೆ ಒಂದು ಹೌಸ್ ಇದೆ, ಅದರಲ್ಲಿ ಎಷ್ಟು ರೂಮ್ಸ್ ಇದೆಯೋ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಆ್ಯಕ್ಚುಲಿ ತುಂಬ ನೀಟಾಗಿ ಆ್ಯಂಡ್ ತುಂಬ ಚೆನ್ನಾಗಿ ಸ್ಪೇಸ್ ಎಲ್ಲ. ಇದು ನಮ್ಮ ಅಮ್ಮನ ಚಾನಲ್ಲು, ಇದು ನಮ್ಮ ಅಮ್ಮನ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ 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 ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹೇಳಕ್ ಬರ್ತಾ ಇಲ್ಲ. ಪಾರ್ಕಿಂಗ್ ಸ್ಪೇಸು ಎಲ್ಲ ಆ್ಯಂಡ್ ಮಕ್ಳಿಗೆ ಆಟ ಆಡೋಕ್ಕೆ ತುಂಬ ಕ್ಲೀನಾಗಿ ನೀಟಾಗಿತ್ತು. ಆ್ಯಂಡ್ ತುಂಬ ಚೆನ್ನಾಗಿ ಸರ್ವ್ ಕೂಡ ಮಾಡಿದ್ರು. ಇದು ನೈಟ್ ಪಾರ್ಟಿ, ಇದು ನಾನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ನೈಟ್ ಪಾರ್ಟಿ ಎಲ್ಲ ಮಾಡಿಕೊಂಡು ತುಂಬ ಟೈಮ್ ಆಗಿತ್ತು. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಮೀಟ್ ಮಾಡಿದ್ದು. ಸೊ ಬೆಳಗ್ಗೆ ನಮಗೆ ಆ್ಯಕ್ಚುಲಿ ನೈಟ್ ಏನೂ ಫೋಟೋಶೂಟ್ ಮಾಡೋಕ್ಕಾಗಲಿಲ್ಲ. ಅಷ್ಟೊಂದು ಕಡಿಮೆ ಟೈಮ್ ಕೂಡ ಇತ್ತು ಆ್ಯಂಡ್ ಬೆಳಕು ಕೂಡ ಅಷ್ಟಿರಲಿಲ್ಲ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾನು ಇವಾಗ ಏನು ತೋರಿಸ್ದೆ ಇದೇ ರೂಮು ತೋರಿಸ್ತೀನಿ ನೋಡಿ. ಇದೇ ಸಾಯಿಧಾಮ್ ಅಂತ ಹೇಳಿ ತುಂಬ ಇದೆ ಹೋಟೆಲ್ಗಳು, ರೆಸಾರ್ಟ್ಗಳಲ್ಲಿ. ಸೊ ಅಲ್ಲಿಂದ ಹೀಗೆ ಬಂದರೆ ಇದೇ ಬೀಚು. ಒಂದು 2 minutes ಕೂಡ ಆಗಲ್ಲ, ಆರಾಮಾಗಿ ಒಬ್ಬರು ಕೂಡ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬ ಕಾಮಾಗಿ ತುಂಬ ಪೀಸ್ಫುಲ್ಲಾಗಿತ್ತು. ಆ್ಯಂಡ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಬೇಕಾಗಿತ್ತು. ನೈಟೆಲ್ಲ ನಿದ್ದೆ ಮಾಡಿಲ್ದಿಲ್ಲ, ಸೊ ನಿದ್ದೆ ಮಾಡೋಕ್ಕಾಗಿಲ್ಲ. ಹಾಗಾಗಿ ಅರ್ಲಿ ಮಾರ್ನಿಂಗ್ ಆಗಲಿಲ್ಲ. ನಾವು 10 o'clock ಹಂಗೆಲ್ಲ ಹೋದ್ವಿ. ಸ್ವಲ್ಪ ಬಿಸಿಲಿತ್ತು, ಬಟ್ ಫೋಟೋಸು ವೀಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂತು. ಆರಾಮಾಗಿ ಕಾಮಾಗಿ ಏನೇನು ನಾನು ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ವೀಡಿಯೋಸು ಫೋಟೋಸ್ ಎಲ್ಲ ತೊಗೋಬೇಕು ಅಂತ. ಅದೇ ಥರ ಅವಳು ಆರಾಮಾಗಿ, ಆ್ಯಕ್ಚುಲಿ ಯಾಕೋ ನೀರಿಗೆ ತುಂಬ ಇಷ್ಟ, ನೀರಂದರೆ ಬೀಚಿಗೆ ಅಷ್ಟೊಂದು ಇಷ್ಟಪಡಲಿಲ್ಲ. ಸೊ ಅವಳು ಇಲ್ಲೇ ಮರಳಲ್ಲಿ ಆಟ ಆಡ್ತಿದ್ಲು. ಹಾಗಾಗಿ ಆರಾಮಾಗಿ ಅವಳಿಗೆ ಅಲ್ಲೇ ಆಟ ಆಡೋಕ್ಕೆ ಬಿಟ್ಬಿಟ್ಟು ನಾವು ಫೋಟೋಸ್ ಏನು ಬೇಕು, ವೀಡಿಯೋಸ್ ಏನು ಬೇಕು ಎಲ್ಲ ತುಂಬಾ ಚೆನ್ನಾಗಿ ಬಂತು ಕ್ಲಾರಿಟಿಯಾಗಿ. ಸೊ ಅದನ್ನೆಲ್ಲ ಆರಾಮಾಗಿ ತೊಗೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಅವತ್ತು ಹೊರಡಬೇಕಿತ್ತು. ಬಟ್ ಕಂಬಳ ಇತ್ತು ಆ್ಯಕ್ಚುಲಿ ಅವತ್ತು ಗೊತ್ತಿರೋರ ಮನೆಯಲ್ಲಿ. ಸೊ ನಮ್ಮ ಫ್ರೆಂಡ್ ಯಾರು ಬಂದಿದ್ರು ಮ್ಯಾಂಗ್ಳೂರಿಂದ, ಸೊ ಅವರ ಫ್ರೆಂಡ್ ಮನೇಲಿ ಇತ್ತು. ಅವರು ಪ್ರೀವಿಯಸ್ ನೈಟೇ ಬಂದು ನಮಗೆಲ್ಲ ಇನ್ವೈಟ್ ಮಾಡಿದ್ರು, ನಮ್ಮ ಮನೇಲೇ ಲಂಚಿಗೆ ಬರಬೇಕು ಮಧ್ಯಾಹ್ನ ಅಂತ. ಬಟ್ ನಾವದು ವೆಜ್ ಇದರಿಂದ ಸ್ವಲ್ಪ ಹೋಗಬೇಕಾ ಊಟಕ್ಕೆ ಅಥವಾ ಇದು ಕಂಬಳಕ್ಕೆ ಹೋಗಬೇಕು, ಬಟ್ ಊಟ ಬೇಡ ಅಂತ ಅಂದ್ಕೊಂಡಿದ್ವಿ. ಬಟ್ ಹೋಗಿಲ್ಲ, ಡೆಫಿನೆಟಾಗಿ ಮಿಸ್ ಮಾಡ್ಕೊತಾ ಇದ್ವಿ. ಕುಚ್ಚಲಕ್ಕಿ ಅನ್ನ, ತುಂಬ ಒಂದು 4-5 ಥರದ ಪಲ್ಯ ಸಕ್ಕದಾಗಿ ಮಾಡಿದ್ರು ಅಡುಗೆನ. ಆ್ಯಂಡ್ ತುಂಬ ಕ್ರೌಡ್ ಸೇರಿತ್ತು. ಅವ್ರ ಮನೆ ಹತ್ರ ಹೋದ್ವಿ. ಒಂದು ಆಫ್ಟರ್ನೂನ್ ಆ್ಯಕ್ಚುಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಕಂಬಳ ನಾವು ನೋಡೇ ಇಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು ಲೈಫಲ್ಲಿ. ಸೊ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಹೋದ್ವಿ. ತುಂಬ ಚೆನ್ನಾಗಿತ್ತು, ಸಖತ್ ಕ್ರೇಜಿಯಾಗಿತ್ತು ಮಾತ್ರ. ಅದು ಏನು ಸ್ಪೀಡಲ್ಲಿ ಬರುತ್ತೆ ಅಂದರೆ ಅದು ಹೆಂಗೆ ಅದ್ರ ಜೊತೆ ಓಡ್ತಾರೋ ಅವರು ನಿಜವಾಗ್ಲೂ ಗೊತ್ತಿಲ್ಲ. ಮೈ ಜುಮ್ ಅನ್ಸೋದು ನೋಡಿದ್ರೆ. ತುಂಬಾ ಚೆನ್ನಾಗಿತ್ತು ಅದು ಎಲ್ಲ ನೋಡಿ. ಇವಾಗ ಎಷ್ಟೊಂದು ಪೇರ್ಗಳಿದೆ, ಒಂದೊಂದನ್ನೇ ಓಡಿಸ್ತಾರೆ. ಸೊ ರೇಸಲ್ಲಿ ನೋಡ್ಬೋದು, ಎಲ್ಲರೂ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಬ್ಯಾಂಡ್ ಎಲ್ಲ ಇತ್ತು, ಅವಳು ಅಷ್ಟೇ ಮ್ಯೂಸಿಕ್ ಕೇಳಿದ್ರೆ ಸಾಕು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳಲ್ಲ, ಕುತ್ಕೊಂಡೆ ಡ್ಯಾನ್ಸ್ ಮಾಡ್ತಾಳೆ. ಆ್ಯಂಡ್ ಸಖತ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಪ್ಲೇಸ್ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ, ನಾನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು, ಪ್ಲೇಸೆಲ್ಲ ಅರೇಂಜ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ನೋಡ್ಬೋದು ಅಲ್ಲೇ ಆನ್ ದ ವೇ ಮನೆಗೆ ಹೋಗ್ತಾ ನಾವು ಬೇಗ ಹೊರಟ್ಬಿಟ್ವಿ. ಆ್ಯಕ್ಚುಲಿ ಟೈಮ್ ಆಗುತ್ತೆ, ಈವ್ನಿಂಗ್ ಹೊರಡಬೇಕಿತ್ತಲ್ಲ. ವರಂಗ ಟೆಂಪಲ್ ಅಂತ ಇದೆ ಅಂದರು. ಸೊ ಅದು ಅನ್ಎಕ್ಸ್ಪೆಕ್ಟೆಡ್. ಸೊ ಹೋದ್ವಿ, ಅಲ್ಲಿ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು. ಬೋಟಲ್ಲಿ ಅಲ್ಲಿಗೆ ಹೋಗ್ಬೇಕು ಆ್ಯಕ್ಚುಲಿ, ಬಟ್ ನಮ್ಗೆ ಅಲೋ ಇರಲಿಲ್ಲ. ಅಲ್ಲಿ ಆ್ಯಕ್ಚುಲಿ ಡ್ರೆಸ್ ಕೋಡ್ ಇತ್ತು, ನಮಗೇನು ಅದು ಐಡಿಯಾ ಇರಲಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದು. ಸೊ ಹಾಗಾಗಿ ನಾನು ಮತ್ತು ಸುಜಿ ಹೋಗಲಿಲ್ಲ. ನಮ್ಮ ಪುಟ್ಟಿ ಅಂತೂ ಅವ್ರ ಜೊತೆ, ವಿಜಿ ಅವ್ರ ಜೊತೆ ಎಲ್ಲ ಹೋದ್ಲು.
ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು. ನಾವು ಇಲ್ಲಿಂದನೇ ಎಲ್ಲ ಹಾಯ್ ಮಾಡ್ತಾ ಇದ್ವಿ. ಆ್ಯಂಡ್ ಟಿಕೆಟ್ ಎಲ್ಲ ತೊಗೊಂಡು ಡ್ರೆಸ್ ಕೋಡ್ ಇದೆ, ನೆನ್ಪಿಟ್ಕೊಳ್ಳಿ. ಡ್ರೆಸ್ಸಲ್ಲೇ ಹೋಗ್ಬೇಕು ಅಲ್ಲಿಗೆ. ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿದ್ರಿಂದ ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಹಾಯ್ ಗಾಯ್ಸ್ ಏನಪ್ಪ ಅಮ್ಮ ಹಾಯ್ ಗಾಯ್ಸ್ ಅನ್ನು ಅಮ್ಮನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅನ್ನು. ಅಮ್ಮನ್ ಚಾನಲ್ ಸಬ್ಸ್ಕ್ರೈಬ್. ಹಾಯ್ ಗಾಯ್ಸ್, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಹೆಸರೇನು ಹೇಳಿ? ಸಿಂಚುಗೌಡ ಅಂತ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನೋಡಿ ನಮ್ಮ ವಿಡಿಯೋಸ್ ನ. ಹೀಗೆ ನಮ್ಮ ಚಾನಲ್ ನ ಬೆಳೆಸ್ತೀರಿ. ನಾವು ಹಿಂಗೆ ಬೇರೆ ಬೇರೆ ಪ್ಲೇಸಸ್ ನ ತೋರಿಸ್ತೀವಿ ನಿಮ್ಗೆ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ ನಮ್ಮ ಸಿಂಚು ಆಂಟಿ ಚಾನಲ್ಗೆ.